ಹೆಸರು ಭಾಗ್ಯಲಕ್ಷ್ಮಿ ಅಂತೇಳಿ ಗುಡಿಬಂಡೆ ತಾಲೂಕಲ್ಲಿ ತಾಲೂಕು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. ಸುಜಾತ ಅಂತ ಚಿಕ್ಕಬಳ್ಳಾಪುರ ತಾಲೂಕಿನ ಕೆಲಸ. ಪತ್ರಿಕಾ ಮಾಧ್ಯಮ ಈ ದಿನ ನಡೆಸ್ತಾ ಇರೋದಕ್ಕೆ ಈ ಪತ್ರಿಕಾ ಮಾಧ್ಯಮಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಅಂಗನವಾಡಿ ನೌಕರರ ಜಿಲ್ಲಾ ಸಂಘಟನೆ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ಅವರು ಹಾಜರಿದ್ದಾರೆ. ಅವ್ರಿಗೂ ಸ್ವಾಗತ. ಎಲ್ಲ ತಾಲೂಕು ಅಧ್ಯಕ್ಷ ಕಾರ್ಯದರ್ಶಿಗಳಿಗೂ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮದ ಏನು 17-18 ಡಿಸೆಂಬರ್ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಪ್ರತಿಭಟನೆಯ ಮುಖ್ಯವಾದ ಬೇಡಿಕೆಗಳು ಏನೆಲ್ಲ ಇದೆ ಅಂತೇಳಿ ಈಗ ಈ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂಗನವಾಡಿ ನೌಕರರ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ಈ ಬೇಡಿಕೆಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾರೆ ಅಂತ. ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸರ್. ಕಾರಣ ಏನು ಅಂತಂದರೆ ಇವತ್ತು ICDS ಯೋಜನೆ ಹುಟ್ಟಿ 50 ವರ್ಷ ಆಯಿತು. 50 ವರ್ಷ ಆದರೂ ಕೂಡ ಇವತ್ತು ನಾವು ಕನಿಷ್ಠ ನಮಗೇನು ಪ್ರತಿದಿನ ನಮ್ಮ ಸಂಸಾರ ನಡೆಯೋಕ್ಕೆ ಅಥವಾ ಮಕ್ಕಳ ಪೋಷಣೆ ಮಾಡೋಕ್ಕೆ ಕೂಡ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಅಂಗನವಾಡಿ ವರ್ಕರ್ಸ್ ಇದ್ದಾರೆ. 50 ವರ್ಷ ಆದರೂ ಕೂಡ ಇವತ್ತು ಕನಿಷ್ಠ ವೇತನ ಕೊಡೋ ಮಟ್ಟದಲ್ಲಿ ಸರ್ಕಾರಗಳಿಲ್ಲ ಸರ್. ಇವತ್ತು ಮೊನ್ನೆ ಸರ್ಕಾರಗಳು ಇವತ್ತು ಏನು ಇದಕ್ಕೆ ಬರೋಕ್ಕೆ ಆಡಳಿತಕ್ಕೆ ಬರೋಕ್ಕೆ ಮೊದಲು ಚುನಾವಣಾ ಘೋಷಣೆಯಾಗಿ 15,000 ರೂಪಾಯಿ ಕನಿಷ್ಠ ವೇತನವನ್ನು ನಾವು ಹೆಚ್ಚು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. 6ನೇ ಗ್ಯಾರಂಟಿ. ಆದರೆ ಇವತ್ತು 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ರು. ಆದರೆ 6ನೇ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಏನು ಘೋಷಣೆ ಮಾಡಿದ್ರು ಅದನ್ನು ಜಾರಿ ಮಾಡಿಲ್ಲ. ಆದ್ದರಿಂದ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಕೇಂದ್ರ ಸರ್ಕಾರ ಕೂಡ 2018ರಲ್ಲಿ ನಮಗೆ ವೇತನವನ್ನು ಹೆಚ್ಚು ಮಾಡಿದಂಥದ್ದು, ಗೌರವಧನವನ್ನು 2018ರಿಂದ ಕೂಡ ಒಂದು ಸಿಂಗಲ್ ಪೈಸೆ ಕೂಡ ಹೆಚ್ಚು ಮಾಡದೆ ಇವತ್ತು ಎಲ್ಲ ಕೆಲಸವನ್ನು ಕೂಡ ನಮ್ಮ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ. ಸರ್ಕಾರದ ಅಂದರೆ ನಮ್ಮ ಇಲಾಖೇತರ ಕೆಲಸಗಳು, ಇಲಾಖೆ ಕೆಲಸಗಳಲ್ಲ, ಇಲಾಖೇತರ ಕೆಲಸಗಳು, ಚುನಾವಣೆ ಕೆಲಸ ಇರ್ಬೋದು, ಮತ್ತು ಈ ಮಾತೃವಂದನಾ ಕೆಲಸ ಇರ್ಬೋದು, ಈ ಬೇರೆ ಬೇರೆ ರೀತಿಯಾಗಿರುವಂಥ ಆರೋಗ್ಯ ಪೌಷ್ಟಿಕ ಶಿಬಿರದ ಸಭೆಗಳಿರ್ಬೋದು, ಈ ಎಲ್ಲವನ್ನೂ ಕೂಡ ಮಾಡಿಸ್ತಾ ಇದ್ದಾರೆ. ಆದರೆ ಒಂದು ಸಿಂಗಲ್ ಪೈಸೆ ಹಣ ಹೆಚ್ಚು ಮಾಡಿಲ್ಲ. ಇವತ್ತು ಬಜೆಟಲ್ಲೂ ಕೂಡ ಪ್ರತಿ ವರ್ಷ ಕೂಡ ಕಡಿತ ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ಇವತ್ತು 6 ತಿಂಗಳಾದರೂ ಮೊನ್ನೆ ಲಾಸ್ಟ್ ಮಂತ್ವರೆಗೂ ಕೂಡ ಬಜೆಟ್ ರಿಲೀಸೇ ಆಗಿರಲಿಲ್ಲ. 4 ತಿಂಗಳಿಂದ ಒಂದೇ ಒಂದು ಸಿಂಗಲ್ ಪೈಸೆ ಗೌರವಧನ ಇಲ್ಲದೆ ನಾವು ಕೆಲಸ ಮಾಡ್ತಾ ಇದ್ವಿ. ಇವತ್ತು ಗೌರವಧನದ ಒಟ್ಟಿಗೆ ಇವತ್ತು ನಾವೇ ಕೇಂದ್ರದಲ್ಲಿ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳು ಇರ್ಬೋದು, ಅಥವಾ ಮೊಟ್ಟೆ ಇರ್ಬೋದು, ಅಥವಾ ತರಕಾರಿ ಇರ್ಬೋದು, ಎಲ್ಲವನ್ನೂ ಕೂಡ ನಾವು ಕೈಯಿಂದಲೇ ಕೊಟ್ಟು ಮಾಡಬೇಕಾಗಿದೆ. ಇವತ್ತು ಬಾಡಿಗೆ ಹಣ ಕೂಡ 3 ತಿಂಗಳಿಗೂ ಅಥವಾ 6 ತಿಂಗಳಿಗೂ ಒಂದ್ಸಲ ಕೊಡ್ತಾರೆ. ಪ್ರತಿ ತಿಂಗಳು ಕೊಡಲಿಲ್ಲ ಅಂತಂದರೆ ಅವರು ನಾವೆತ್ತ ಆಚೆಗೆ ಹಾಕ್ತೀವಿ ಅಂತಾರೆ, ಅಂಗನವಾಡಿ ಸಾಮಾನುಗಳನ್ನೆತ್ತ ಆಚೆ ಹಾಕ್ತೀವಿ ಅಂತಾರೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಂದು ನಾವು ಕೈಯಿಂದ ಬರ್ಸೋವಂಥ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಸರ್ಕಾರ ಘೋಷಣೆ ಮಾಡಿತ್ತು 15,000 ಗ್ಯಾರಂಟಿ, 6ನೇ ಗ್ಯಾರಂಟಿ ಇವತ್ತು ರಿಲೀಸ್ ಮಾಡಬೇಕು. ಮತ್ತು ನಾವು ಗ್ರ್ಯಾಜುಟಿ 2022 ಏಪ್ರಿಲ್ 25ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು ಗ್ರ್ಯಾಜುಟಿಯನ್ನು ಕೊಡಬೇಕು ಅಂತ. ಆದರೆ ನಾವು 2022ರಲ್ಲೇ ಹೋರಾಟಕ್ಕೆ ತಂದ ಸಂದರ್ಭದಲ್ಲಿ ಇವತ್ತು ಆದೇಶ ಮಾಡಿದ್ದಾರೆ ಕೊಡ್ತೀವಿ ಅಂತ. ಆದರೆ ಇದುವರೆಗೂ ಕೂಡ ಬಜೆಟ್ ರಿಲೀಸ್ ಮಾಡಿಲ್ಲ. 40 ಕೋಟಿ ಹಣವನ್ನು ಆರ್ಥಿಕ ಇಲಾಖೆಗೆ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 2023 ಏಪ್ರಿಲ್ 1ನೇ ತಾರೀಕಿಂದ ಗ್ರ್ಯಾಜುಟಿಯನ್ನು ಕೊಡ್ತೀವಿ ಅಂತ. ಆ ಹಣವನ್ನು ಕೂಡ ಇನ್ನು ಬಿಡುಗಡೆ ಮಾಡಿಲ್ಲ. ಕೂಡಲೇ ಹಣ ಬಿಡುಗಡೆ ಮಾಡಬೇಕು. ಮತ್ತು ಇಲ್ಲಿ ಲೋಕಲಲ್ಲೂ ಕೂಡ ಸುಮಾರು ಸಮಸ್ಯೆಗಳಿದ್ದಾವೆ. ಅದೆಲ್ಲ ಕೂಡ ತುಂಬ ಕೆಳಮಟ್ಟದ್ದು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಮಕ್ಕಳು ತಿನ್ನಲಾರದಂಥ ಆಹಾರ ಪದಾರ್ಥಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಸರಿ ಮಾಡಬೇಕು. ಮತ್ತು 6ನೇ ಗ್ಯಾರಂಟಿಯನ್ನು ಜಾರಿ ಮಾಡಬೇಕು. ಮತ್ತು ಇವತ್ತು ಗ್ರ್ಯಾಜುಟಿಯನ್ನು ಬಿಡುಗಡೆ ಮಾಡಬೇಕು. ಮತ್ತು ಇವತ್ತು ಗುಜರಾತ್ ಹೈಕೋರ್ಟು ಒಂದು ಆದೇಶವನ್ನು ಕೊಟ್ಟಿದೆ. ಗುಜರಾತ್ ಹೈಕೋರ್ಟು ಅಂಗನವಾಡಿ ನೌಕರರನ್ನ 3 ಮತ್ತು 4ನೇ ದರ್ಜೆ ನೌಕರರನ್ನಾಗಿ ಮಾಡಬೇಕು. ಮತ್ತು ಅಲ್ಲಿವರೆಗೂ ಕೂಡ ಅದನ್ನು ಕೂಡ 6 ತಿಂಗಳ ಒಳಗೆ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ. ಅಲ್ಲಿವರೆಗೂ ಕೂಡ ಕನಿಷ್ಠ ವೇತನ ಕೊಡಬೇಕು ಅಂತ ಒಂದು ಇದನ್ನು ಹೇಳಿದ್ದಾರೆ. ಆದ್ದರಿಂದ ಇವೆಲ್ಲವನ್ನೂ ಕೂಡ ಇವತ್ತು ಜಾರಿ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ 17-18 ಹೋರಾಟ ನಡೀತಾ ಇದೆ, ಅಹೋರಾತ್ರಿ. ಮತ್ತು ಬೆಳಗಾಮಲ್ಲೂ ಕೂಡ ಸುಮಾರು 15,000 ರಿಂದ 20,000 ಜನ ಅಂಗನವಾಡಿ ವರ್ಕರ್ಸು
ಅಲ್ಲಿ ಹೋರಾಟದಲ್ಲಿ 17-18 ಭಾಗವಹಿಸ್ತಾ ಇದ್ದಾರೆ. ಈ ಎಲ್ಲ ಬೇಡಿಕೆಗಳು ಈಡೇರಿಸಬೇಕು. ಮತ್ತು ಇಲ್ಲಿ ಸ್ಥಳೀಯವಾಗಿರುವಂಥ ಸಮಸ್ಯೆಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಒಂದು ಸಭೆ ಕರೆದು ಇಲ್ಲಿರುವಂಥ ಸ್ಥಳೀಯ ಸಮಸ್ಯೆಗಳು ಬಗೆಹರಿಸಬೇಕು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾ 17-18 ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಸರ್. ಜೊತೆಯಲ್ಲಿ 6ನೇ ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರಲ್ಲ, ಏನು 6ನೇ ಗ್ಯಾರಂಟಿ? 6ನೇ ಗ್ಯಾರಂಟಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು. ಅಂಗನವಾಡಿ ವರ್ಕರ್ಸ್ಗೆ 10,000 ಮತ್ತು ಹೆಲ್ಪರ್ಸ್ಗೆ ಸಹಾಯ 15,000, ಹೆಲ್ಪರ್ಸ್ಗೆ 10,000 ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ಆಶಾ ಕಾರ್ಯಕರ್ತೆಯರಿಗೂ ಕೂಡ 10,000 ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಯಾವುದನ್ನು ಕೂಡ ಮಾಡಿಲ್ಲ 6ನೇ ಗ್ಯಾರಂಟಿಯಲ್ಲಿ. 6ನೇ ಗ್ಯಾರಂಟಿ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿ. ಈಗ ಎಷ್ಟಿದೆ ಸರ್ ಈಗ 11,500 ರೂಪಾಯಿ ಇದೆ ರಿಡಕ್ಷನ್ ಇದೆಯಾ? ಸರ್. ಅದು ಅಷ್ಟು ಅದೇ 3 ತಿಂಗಳು 4 ತಿಂಗಳು ಬಜೆಟ್ ರಿಲೀಸ್ ಆಗೋದು 3 ತಿಂಗಳಿಗೊಂದ್ಸಲ 4 ತಿಂಗಳಿಗೊಂದ್ಸಲ. ಅಲ್ಲಿವರೆಗೂ ಕೂಡ ನಾವು ಕಾಯಬೇಕು. ಈಗ ಪ್ರತಿಯೊಂದು ಕೂಡ ಈಗ ನಾವು ಕೈಯಿಂದಾನೇ ಖರ್ಚು ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಈಗ ಮೊಟ್ಟೆ ಹಣ ಕೂಡ 3 ತಿಂಗಳಿಗೊಂದ್ಸಲ 4 ತಿಂಗಳಿಗೊಂದ್ಸಲನೇ ರಿಲೀಸ್ ಮಾಡೋದು. ಇವತ್ತು ಮೊಟ್ಟೆ ಬೆಲೆ ಕೂಡ 7 ರೂಪಾಯಿ ಆಗಿದೆ. ಆದರೆ ಅವ್ರು ಕೊಡುವಂಥದ್ದು 6 ರೂಪಾಯಿ ಮಾತ್ರನೇ. ಈಗ ನಾವು ಕೈಯಿಂದಾನೇ ಬರ್ಸೋವಂಥ ಪರಿಸ್ಥಿತಿ ಈಗ ಬಂದಿದೆ ಸರ್. ಸರ್ಕಾರದಿಂದನೇ ಸರ್ ಬರ್ತಾರೆ. ಇದು ಆಹಾರ ಸಾಮಗ್ರಿಗಳದ್ದು ನಾನು ಹೇಳ್ತೀನಿ. ಈಗ ಮೊದಲು ಸರ್ಕಾರದಿಂದನೇ ಬರ್ತಾ ಇತ್ತು. ಈಗ ಕ್ರಿಸ್ಟಿ ಕಂಪ್ನಿ ಅವರು ಅಂತ ಇದನ್ನ ತಗೊಂಡು ಅದು ಮಕ್ಕಳಿಗೆ 3 ದಿನ ರವೆ 3 ದಿನ ಅಕ್ಕಿ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಆ ರವೆಯಲ್ಲಿ ತುಂಬ ಹುಳ ಮುಖಗಳು ಎಲ್ಲ ಇರುತ್ತೆ. ಆಮೇಲೆ ನಮ್ಮ ಆಹಾರ ಪದ್ಧತಿ, ನಮ್ಮ ವಲಯವಾರು, ನಮ್ಮ ಹಳ್ಳಿ ಮಟ್ಟದಲ್ಲಿ ಆ ಥರದ ಆಹಾರ ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ. ಹಾಗಾಗಿ ಮಕ್ಕಳ ಪೇರೆಂಟ್ಸೂ ಫಲಾನುಭವಿಗಳು ತಿನ್ನಲ್ಲ, ನಮ್ಮ ಮಕ್ಕಳು ಹೊಟ್ಟೆ ನೋವುತ್ತೆ ರವೆ ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಹಾಗಾಗಿ ಪಾಪ ಮಕ್ಕಳನ್ನ ನಾವು ಬೆಳಗ್ಗೆ 9:30 4 ಗಂಟೆವರೆಗೂ ಕೇಂದ್ರದಲ್ಲಿ ಇರಿಸ್ಕೋಬೇಕು ಅಂದರೆ ಅವ್ರಿಗೆ ಇಷ್ಟ ಆಗುವಂಥ ನಮ್ಮ ವಲಯವಾರು ಪದ್ಧತಿಯಲ್ಲಿ ಯಾವ ಆಹಾರ ಇದೆ ಅದು ಕೊಟ್ಟರೆ ಮಕ್ಕಳಿಗೆ ಉತ್ತಮ ಅಂತೇಳಿ ನಾವು ಸುಮಾರು ಬೇಡಿಕೆಗಳನ್ನು ಇಟ್ಟಿದ್ದೀವಿ ಹೋರಾಟಗಳಲ್ಲಿ. ಆದ್ರೂ ಅದು ಸರ್ಕಾರ ಗಮನ ಹರಿಸಲಿಲ್ಲ. ಹಾಗಾಗಿ ಮತ್ತೆ ಈಗ ನಾವು ಇದೇನು 6ನೇ ಗ್ಯಾರಂಟಿ ಅಂತ ಹೇಳಿದ್ವಲ್ಲ, 5 ಗ್ಯಾರಂಟಿಗಳು ಈಗ ಆಲ್ರೆಡಿ ಸರ್ಕಾರದ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರದವರೇ ಹೇಳಿದ್ದು. ಅದು 5 ಜಾರಿಯಲ್ಲಿದೆ. 6ನೇ ಗ್ಯಾರಂಟಿ ನಮ್ಮದೇನೆ. ಅಂಗನವಾಡಿ ನೌಕರರಿಗೆ 15,000 ರೂಪಾಯಿ ನಮ್ಮ ಸರ್ಕಾರ ಬಂದರೆ, ಕೈ ಸರ್ಕಾರ 15,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದು ಅವರೇನೆ. ಆದರೂ ಈಗ ಸರ್ಕಾರ ರಚನೆಯಾಗಿ 2 ವರ್ಷಗಳಾಗ್ತಾ ಇದೆ. ಕಾದು ನೋಡಿದ್ವಿ, ಈವರೆಗೂ ಕೊಡಲಿಲ್ಲ. ಅದು ಈ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು, ಬರುವ ಬಜೆಟಲ್ಲಿ ನಮಗೆ ತೆಗಿಬೇಕು ಅಂತೇಳಿ ಕೂಡ ಒಂದು 15,000 ರೂಪಾಯಿ ನೀವೇ ಹೇಳಿರೋ ಒಂದು 6ನೇ ಗ್ಯಾರಂಟಿಯನ್ನು ನಾವು ಜಾರಿ ಮಾಡಬೇಕು ಅಂತೇಳಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಎಷ್ಟು ಜನ ಭಾಗವಹಿಸ್ಬೋದು ಹೋರಾತ್ರಿ ಹೋರಾಟದಲ್ಲಿ? ಸರ್ 1,500ಗಿಂತ ಹೆಚ್ಚು ಬರ್ತಾರೆ. ಎಲ್ಲಿ ಮಾಡ್ತಿದ್ದೀರಾ ನೀವು? ಡಿಸಿ ಆಫೀಸ್ ಅಲ್ಲ, ಅವತ್ತೇನಾದರೂ ವ್ಯವಸ್ಥೆ ಇದು ರಾತ್ರಿ ಮಳೆ ಚಳಿ ಗಾಳಿ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಏನಾದರೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಾ ಸರ್ಕಾರ ಅಥವಾ ನೀವೇ ಮಾಡ್ಕೋಬೇಕು? ನೀವೇ ಮಾಡಿ ಸರ್. ಅದು ಆಹಾರಕ್ಕೆ ಸಂಬಂಧಪಟ್ಟಂಗೆ ಮೊದಲು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಯಾ ಜಿಲ್ಲೆಗೆ ಏನು ಸಂಬಂಧಪಟ್ಟದ ಆಹಾರ ಪದಾರ್ಥಗಳು ಅದನ್ನು ಕೊಡ್ತಾ ಇದ್ರು, ಫೈನಲ್ ಮಾಡಿ DC ಅವರೇ ಅದನ್ನು ಫೈನಲ್ ಮಾಡಿಕೊಡ್ತಿದ್ರು. ಆದರೆ ಈಗ ಇಡೀ ರಾಜ್ಯಕ್ಕೆ ಒಂದೇ ಥರದಾಗಿರುವಂಥ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇವತ್ತು ಒಂದೊಂದು ಕಡೆ ಒಂದೊಂದು ಥರ ಇರ್ತದೆ. ಇವತ್ತು ಹೈದರಾಬಾದ್ ಕರ್ನಾಟಕದ ಕಡೆ ಒಂಥರ ಆಹಾರ ಪದಾರ್ಥಗಳಿದೆ, ನಮ್ಮ ಕಡೆ ಒಂಥರ ಆಹಾರ ಪದಾರ್ಥಗಳಿದೆ. ಆ ಥರ ಕೋಸ್ಟಲ್ ಏರಿಯಾದಲ್ಲಿ ಬೇರೆ ಥರ ಇದೆ. ಆದರೆ ಇವತ್ತು ಇಡೀ ರಾಜ್ಯಕ್ಕೆ ಒಂದೇ ಥರದಾಗಿರುವಂಥ ಆಹಾರ ಪದಾರ್ಥಗಳು ವಿತರಣೆ ಆಗ್ತಾ ಇರೋದ್ರಿಂದ ಮಕ್ಕಳು ಇದನ್ನು ತುಂಬ ರಿಜೆಕ್ಟ್ ಮಾಡ್ತಿದ್ದಾರೆ, ವೇಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಆಯಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೇ ಆಹಾರ ಪದಾರ್ಥಗಳು ಮೆನು ಫೈನಲ್ ಆಗಬೇಕು ಅನ್ನೋವಂಥದ್ದು ನಮ್ಮ ಒತ್ತಾಯ. ಅಲ್ಲ, ಮಾನವೀಯತೆಯಿಂದ ನೀವು ಅವತ್ತಿನ ದಿವಸ 2 ದಿನ ರಾತ್ರಿ ಅಹೋರಾತ್ರಿ ಮಾಡ್ತಿರಲ್ಲ, ಅದಕ್ಕೆ ಅದರ ಊಟ ತಿಂಡಿ ವ್ಯವಸ್ಥೆ ಅಥವಾ ರಕ್ಷಣೆ ಮಳೆ ಗಾಳಿ ಚಳಿಯಿಂದ ಅದಕ್ಕೇನಾದರೂ ಯಾರನ್ನ ನಿಮಗೆ ಸಹಕಾರ ಕೊಟ್ಟಿದ್ದಾರಾ? ಅದೆಲ್ಲ ನೀವೇ ಮಾಡ್ಕೋಬೇಕಾ?